ಶ್ರೀನಿವಾಸ್ ರವರೇ, ಕಾರ್ತಿಕ್ ರವರೇ, ಶ್ರೀ ಬಸವೇಶ್ವರ ಕಲಾ ಮಂಡಳಿಯ ಎಲ್ಲ ಗೌರವಾನ್ವಿತ ಕಲಾವಿದರೆ, ಈ ಒಂದು ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಾನು ಆನೇಕಲ್ಲೇ ಹುಟ್ಟಿದವನು. ನಮ್ಮ ತಾತ ಪೊಲೀಸ್ ಕೆಲಸದಲ್ಲಿದ್ದರು. ನಮ್ಮ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ತಂದೆ. ನಾನಿಲ್ಲಿ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಎಲ್ಲ ಓದಿದ್ದೀನಿ. ಮುತ್ಯಾಲ ಮಾಡಲು ಶೂಟಿಂಗ್ ಇಲ್ಲಿದ್ದಾಗ, ಶೂಟಿಂಗ್ ನಡೆಯುವಾಗ ರಾಜ್ಕುಮಾರ್, ಉದಯ್ ಕುಮಾರ್ ಎಲ್ಲ ಬರೋರು. ನಾವು ಚಿಕ್ಕವರಾದಾಗ ನೋಡಿದ್ದೀವಿ. ಅವ್ರನ್ನ ನೋಡಿ ಏನಪ್ಪ ಇಷ್ಟು ಕೆಂಪಿಗಿದಾರಲ್ಲ ಇವರು, ಏನು ದೇವಲೋಕದಿಂದ ಇಳಿದು ಬಂದಿರೋರ ಇವರು, ನಾನು ಹಿಂಗೆ ಆಗಬೇಕಲ್ಲ ಅಂತ ಆಸೆಪಟ್ಟು BSc ಓದಿ ಆಮೇಲೆ 2 ವರ್ಷ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿ 1975ರಲ್ಲಿ ಸಿನಿಮಾಗೆ ಬಂದಿದ್ದು. ಸುಮಾರು ಒಂದು 200 ಸಿನಿಮಾಗಳು ಮಾಡಿದ್ದೀನಿ. ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾ ಮಾಡಿದ್ಮೇಲೆ ಯಾಕೆ ಇಷ್ಟು ನಮ್ಮ ಸಮಾಜದಲ್ಲಿ ತಾರತಮ್ಯ ಇದೆ? ಶ್ರೀಮಂತರನ್ನ ಆಗ್ತಾನೆ ಇದ್ದಾರೆ, ಬಡವರನ್ನ ಆಗ್ತಾ ಇದ್ದಾರಲ್ಲ, ಏನಿದಕ್ಕೆ ಕಾರಣ? ಯಾರು ಇದಕ್ಕೆಲ್ಲ ಕಾರಣ ಅಂತ ಆಲೋಚನೆ ಮಾಡಿದಾಗ ಬಸವಣ್ಣವ್ರು ಹೇಳಿದ್ರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಹಾಗೆ ಶ್ರೀಮಂತರಿಗೆ, ಅಧಿಕಾರದಲ್ಲಿರೋರಿಗೆ ಬಡವರು ನಮ್ಮವರೇ ಅಂತ ಅನ್ನಿಸ್ಬೇಕು. ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಯಾಕಪ್ಪ ಎಲ್ಲರಿಗೂ ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ ಸಿಗ್ತಾ ಇಲ್ಲ ಅಂತ ಆಲೋಚನೆ ಮಾಡಿದ್ರೆ ನೋವಾಗುತ್ತೆ. ನಾವು ಯುಗಾದಿ ಹಬ್ಬಕ್ಕೂ ಬಟ್ಟೆ ಹೊಲಿಸ್ಕೋತೀವಿ, ದೀಪಾವಳಿಗೂ ಹೊಲಿಸ್ಕೋತೀವಿ. ಆದರೆ ನಮ್ಮ ಬಡವರ ಮಕ್ಕಳಿಗೆ ಯಾಕೆ ಹಬ್ಬದ ದಿನನೂ ಹರಿದೋಗಿರೋ ಬಟ್ಟೆನೇ ಹಾಕೋತಾರಲ್ಲ ಅಂತ ಆಲೋಚನೆ ಮಾಡಿದಾಗ ತಪ್ಪು ನಮ್ಮಲ್ಲೇ ಇದೆ. ಎಲ್ಲರಿಗೂ ನಿಮ್ಮ ಶಿವಣ್ಣವರಂತ MLA ಸಿಗಲ್ಲ. ಸಂಪೂರ್ಣ ರಾಮಾಯಣ ನಾಟಕ ಮಾಡ್ತಾ ಇದ್ದೀರಿ. ಸ್ಟೇಜು ತುಂಬ ಚೆನ್ನಾಗಿದೆ. ರಾತ್ರಿ ಪೂರ್ತಿ ನಾಟಕ ನೋಡಿ ಸಂತೋಷ ಪಡಿ. ಎಲ್ಲರೂ ಸೇರಿ ಒಂದೊಳ್ಳೆ ಸಮಾಜ ಕಟ್ಟೋಣ. ಜೈ ಭುವನೇಶ್ವರಿ. ನಮ್ಮ ಅಶೋಕ್ರವ್ರಿಗೆ ಧನ್ಯವಾದಗಳು. ನಮ್ಮ ಅಶೋಕ್ರವ್ರು ಹೇಳಿದಾಗೆ ನಮ್ಮ ಶಾಸಕರಿಗೆ ಸನ್ಮಾನ. ನಮ್ಮ ಚಲನಚಿತ್ರ ನಟರಾದಂಥ ಅಶೋಕ್ರವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೋಮಶೇಖರ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು. MTS ನಾರಾಯಣ ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಪ್ಲೀಸ್ ಬೇಗ ಬನ್ನಿ, ಕಾರ್ಯಕ್ರಮ ಮುಂದುವರ್ಸೋಣ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮೇಲೆ ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಟರನ್ನು ಕರೆಯೋದಕ್ಕೆ ನಮ್ಮ ಆತ್ಮೀಯರು ಆದಂಥ, ನಮ್ಮ ಊರಿನವರಾದಂಥ ರಾಧಾಕೃಷ್ಣ ಅವರಿಗೆ